ನನಗೆ ವಿರೋಧಿಯಲ್ಲ. ನಿಖಿಲ್ ಮತ್ತು ನನ್ನ ಮಗ ಅಭಿಷೇಕ್ ಇಬ್ರು ಫ್ರೆಂಡ್ಸ್ ಆಗಿ ಇರ್ತಾರೆ ಅಂತ ಸುಮಲತಾ ಹೇಳಿದ್ದಾರೆ. ನಾನು ಒಂಟಿ, ನನ್ನ ಹಿಂದೆ ಯಾವುದೇ ರಾಜಕೀಯ ಪಕ್ಷವೂ ಇಲ್ಲ, ನಾಯಕರೂ ಇಲ್ಲ. ಅಂಬಿ ಅಭಿಮಾನಿಗಳಿಗಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸಿಎಂ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ ಫೇಸ್ಬುಕ್ ಪೇಜ್ನಲ್ಲಿ ಏನೂ ಹಾಕಿಲ್ಲ ಅಂತ ರೆಬಲ್ ಸ್ಟಾರ್ ಪತ್ನಿ ಸ್ಪಷ್ಟಪಡಿಸಿದ್ದಾರೆ. ಒಂದು ಎಲೆಕ್ಷನ್ ಅನ್ನೋದು ಒಂದು ಸ್ಪರ್ಧೆ ಇದ್ದಂಗೆ. ಇದರಲ್ಲಿ ನಮಗೆ ಯಾರು ಪ್ರತಿಸ್ಪರ್ಧಿಗಳು ಬೇಡ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಯಾರನ್ನೂ ಎದುರಿಸೋಕೋ ವಿರೋಧ ಮಾಡೋಕ್ಕೋ ತಗೊಂಡಿರೋ ಒಂದು ಹೆಜ್ಜೆ ಅಲ್ಲ. ಅಂಬರೀಷ್ ಅವ್ರನ್ನ ನಂಬ್ಕೊಂಡಿರೋ ಒಂದಷ್ಟು ಜನ ಇದ್ದಾರೆ. ಅವ್ರ ಪರವಾಗಿ ನಿಂತ್ಕೊಳ್ಳೋಕ್ಕೆ ನಾನು ಅಂದ್ಕೊಂಡಿದ್ದು ಪ್ರತಿಸ್ಪರ್ಧಿಗಳಿರ್ತಾರೆ. ಇಟ್ಸ್ ಅ ಫೇರ್ ಕಾಂಪಿಟೇಷನ್ ಅಂತ ನನ್ನ ಅನಿಸಿಕೆ. ನಿಖಿಲ್ ನನಗೇನು ವಿರೋಧಿ ಅಲ್ಲ. ಈ ಮುಂದೇನು ಅವರು ಅಭಿಷೇಕ್ ಫ್ರೆಂಡ್ಸ್, ಅವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ನಾನು ಮಗನಂತೆ ಅವನ್ನ ನೋಡ್ಕೋತೀನಿ. ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ವಿರುದ್ಧ ರಾಜಕೀಯ ರಣರಂಗಕ್ಕೆ ಧುಮುಕಿರುವಂತಹ ಸುಮಲತಾ ಅಂಬರೀಶ್ ಮಂಡ್ಯದ ಹಳೆ ನಗರದ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದಿನದ ಪ್ರಚಾರವನ್ನ ಆರಂಭಿಸಿದರು. ಮೇಲುಕೋಟೆ ವೈರಮುಡಿ ಉತ್ಸವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಖಜಾನೆಯಿಂದ ವೈರಮುಡಿ ಕಿರೀಟ ತಂದು ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ. ಇವತ್ತು ಮಂಡ್ಯ ನಗರದಲ್ಲಿ ಪ್ರಚಾರ ಕೈಗೊಳ್ಳಲಿರುವ ಸುಮಕ್ಕ ದೇವಸ್ಥಾನಗಳಲ್ಲಿ ದರ್ಶನವನ್ನ ಪಡಿತಾರೆ. ಸುಮಲತಾರನ್ನ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸ್ವಾಗತಿಸಿದ್ದಾರೆ. ನಗರದ ಬಿಡಿ ಕಾಲೋನಿಯಲ್ಲಿ ಅಂಬರೀಶ್ ಅಭಿಮಾನಿಗಳ ಸಂಘವನ್ನು ಉದ್ಘಾಟಿಸಿದರು. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಮಂಡ್ಯದಲ್ಲಿ ಪುತ್ರ ನಿಖಿಲ್ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಕುಮಾರಸ್ವಾಮಿ. ಬೆಂಗಳೂರಿನ ಜೆಪಿ ನಗರ ನಿವಾಸದಲ್ಲಿ ಬೆಳಗ್ಗೆಯಿಂದಲೇ ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ. ಮಂಡ್ಯದಲ್ಲಿ ಪುತ್ರ ನಿಖಿಲ್ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಕುಮಾರಸ್ವಾಮಿ. ಪ್ರತಿ ಬಾರಿಯೂ ಹೀಗೆ ಅವರಿಗೆ ಭಕ್ತಿ ಜಾಸ್ತಿ. ಏನು ಒಲಿಸ್ಕೊಂಡ್ರೂ ಕೂಡ ಅವರು ದೇವರಿಂದ ಒಲಿಸ್ಕೊಳ್ತಾರೆ ಎನ್ನುವಂತಹ ಮಾತು ಇದೆ. ಸೊ ಹಾಗಾಗಿ ಇವತ್ತು ಜೆಪಿ ನಗರ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕೈಂಕರ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ಕುಟುಂಬ ಸಮೇತ ತೊಡಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ಬೆಳಗ್ಗೆಯಿಂದಲೂ ಕೂಡ ಜೆಪಿ ನಗರ ನಿವಾಸದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಪೂಜೆ ಸಲ್ಲಿಸ್ತಾ ಇದ್ದಾರೆ ಎನ್ನುವಂತ ಮಾಹಿತಿ. ಯಾವ ಪೂಜೆಯನ್ನ ಸಲ್ಲಿಸ್ತಾ ಇರೋದು, ಏನು ಇದರ ಫಲ ಸಿಗಬಹುದು? ಸಭಾ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಏನು ಸ್ಪರ್ಧೆ ಮಾಡಿದ್ದಾರೆ. ಸುಮಲತಾ ಅವರ ಸ್ಪರ್ಧೆಯಿಂದ ಒಂದಿಷ್ಟು ಕಠಿಣ ಸವಾಲುಗಳು ನಿಖಿಲ್ ಅವರ ಮುಂದೆ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ನಿಖಿಲ್ ಗೆಲ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಿಎಂ ಅವರು ದೇವರ ಮೊರೆ ಹೋಗಿದ್ದಾರೆ. ತಮ್ಮ ಜೆಪಿ ನಗರದ ನಿವಾಸದಲ್ಲಿ ವಿಶೇಷ ಪೂಜೆಗಳನ್ನ, ಶೃಂಗೇರಿಯಿಂದ ಬಂದಂತಹ ಪುರೋಹಿತರಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಬೆಳಗ್ಗೆಯಿಂದನೇ ಪ್ರಾರಂಭ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಪೂಜೆಯಲ್ಲಿ ಭಾಗವಹಿಸಬೇಕಾಗಿತ್ತು, ಆದ್ರೆ ಅವರು ಚುನಾವಣಾ ಪ್ರಚಾರದಲ್ಲಿರೋದ್ರಿಂದ ಕುಮಾರಸ್ವಾಮಿ ಅವರೇ ಈ ಒಂದು ಖುದ್ದು ಪೂಜೆಯಲ್ಲಿ ಭಾಗವಹಿಸಿ ಮಗನ ಒಂದು ಗೆಲುವಿಗೆ ಪ್ರಾರ್ಥನೆಯನ್ನ ಮಾಡ್ತಿರುವಂತದ್ದು. ಸಭಾ. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಸಿಎಂ ಕುಮಾರಸ್ವಾಮಿ ಅವರ ಜೆಪಿ ನಗರ ನಿವಾಸದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಪೂಜೆಗಳು ಸ್ಟಾರ್ಟ್ ಆಗಿವೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಗೆದ್ದು ಬರಲಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಆದರೆ ಅವರು ಪ್ರಚಾರದಲ್ಲಿ ಬ್ಯುಸಿ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರೇ ಈ ಪೂಜೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸುತ್ತೂರು ಸ್ವಾಮೀಜಿಗಳ ಎದುರಲ್ಲೇ ಮಾಜಿ ಡಿಸಿಎಂ ಆರ್ ಅಶೋಕ್ ಹಾಗೂ ಮಾಜಿ ಸಚಿವ ವಿ ಸೋಮಣ್ಣ ಕಾಲೆಳೆದುಕೊಂಡಿದ್ದಾರೆ. ಈ ಬಾರಿ ಚಕ್ರವರ್ತಿ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಾ ಇದ್ದೀವಿ, ಎಲ್ಲವೂ ಚಕ್ರವರ್ತಿಗಳದ್ದೇ, ಚಕ್ರವರ್ತಿಗೆ ಎಲ್ಲವೂ ಇದೆ, ಆದರೆ ಧೈರ್ಯ ಕಡಿಮೆ ಅಂತ ಸ್ವಾಮೀಜಿ ಎದುರೇ ಸೋಮಣ್ಣ ಅಶೋಕ್ ಅವರನ್ನ ಕೀಚಾಯಿಸಿದ್ರು. ಸೋಮಣ್ಣ ವ್ಯಂಗ್ಯಕ್ಕೆ ಟಾಂಗ್ ಕೊಟ್ಟ ಅಶೋಕ್, ಹೇ ಹಾಗೇನಿಲ್ಲ ಸ್ವಾಮೀಜಿ, ಎಲ್ಲರೂ ನನ್ನ ಯೂಸ್ ಮಾಡ್ಕೋತಾರೆ ಅಷ್ಟೇ, ಕೆಟ್ಟದೇನಾದ್ರೂ ಆದ್ರೆ ಅಶೋಕ್ ಅಂತಾರೆ, ಒಳ್ಳೇದಾದ್ರೆ ನಾವು ಲೆಕ್ಕಕ್ಕೆ ಇರಲ್ಲ ಅಂತ ಟಕ್ಕರ್ ಕೊಟ್ರು. ಕೊನೆಗೆ ಅವರದ್ದು ಹೃದಯ ಒಳ್ಳೆಯದು ಅಂತ ಸೋಮಣ್ಣ ಅಶೋಕ್ರನ್ನ ಸಮಾಧಾನ ಪಡಿಸಿದ್ರು.
ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿಗೆ ಎಲ್ಲ ಇದೆ, ಸ್ವಲ್ಪ ಧೈರ್ಯ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಳ್ತಾರೆ ಸರ್. ಕೆಟ್ಟದಾದ್ರೆ ಅಶೋಕ, ಒಳ್ಳೇದಾದ್ರೆ ಅವ್ರ ಪರ ಪಕ್ಕ ಎಲ್ಲ ವಿರುದ್ಧ ಬಟ್ ಮನಸ್ಸು ಚೆನ್ನಾಗಿದೆ. ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿಗೆ ಎಲ್ಲ ಇದೆ, ಸ್ವಲ್ಪ ಧೈರ್ಯ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಳ್ತಾರೆ ಸರ್. ಕೆಟ್ಟದಾದ್ರೆ ಅಶೋಕ, ಒಳ್ಳೇದಾದ್ರೆ ಅವ್ರ ಪರ